ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿಗೆ ಇನ್ನೆಷ್ಟು ಬಲಿಬೇಕು ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಚನ್ನಸಂದ್ರದ ರಸ್ತೆಯಲ್ಲಿ ನಾನಿದ್ದೀನಿ. ಕಳೆದ ಕೆಲವೇ ದಿನಗಳ ಹಿಂದೆ ಅಂಕುಶ್ ಮಿತ್ರ ಅನ್ನುವಂತಹ ಯುವಕ, ಬಾಳಿ ಬದುಕಬೇಕಾದಂತಹ ಯುವಕ ರಸ್ತೆ ಗುಂಡಿಯ ಎಫೆಕ್ಟ್ ಮೃತಪಟ್ಟಿದ್ದಾರೆ. ನಾನೀಗ ಘಟನೆ ನಡೆದಿರುವಂತಹ ಜಾಗದಲ್ಲಿದ್ದೀನಿ, ಅದನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲು ಹೇಗಿತ್ತು, ಈಗ ಹೇಗಾಗಿದೆ, ಅಧಿಕಾರಿಗಳು ಯಾವ ರೀತಿಯಾಗಿ ಕಾಟಾಚಾರಕ್ಕೆ ಆ ಒಂದು ಗುಂಡಿಯನ್ನ ಕ್ಲೋಸ್ ಮಾಡಿದ್ದಾರೆ, ಅದೆಲ್ಲ ಚಿತ್ರಣವನ್ನ ಕೂಡ ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೊಂಡಯ್ಯ ಅವರು ತೋರಿಸ್ತಾ ಹೋಗ್ತಾರೆ. ಸೊ ನೀವೀಗ ಗಮನಿಸ್ತಾ ಇರಬಹುದು. ಸೊ ಈ ರಸ್ತೆಯಲ್ಲಿ ಇರುವಂತಹ ಈ ಗುಂಡಿ ಏನಿದೆ ಅಂದ್ರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಜಲ್ಲಿಕಲ್ಲನ್ನ ಹಾಕ್ಬಿಟ್ಟು ಹೋಗಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಈ ರಸ್ತೆ ಬಾಯಿ ತೆರೆಕೊಂಡಿತ್ತು. ಬಾಯಿ ತೆರೆದಿರುವಂತಹ ರಸ್ತೆಯನ್ನ ಕ್ಲೋಸ್ ಮಾಡಿ ಅಂತ ಸ್ಥಳೀಯ ಅಧಿಕಾರಿಗಳಿಗೆ ಸಾಕಷ್ಟು ಸಲ ಈ ಹಿಂದೆ ಇಲ್ಲಿನ ನಿವಾಸಿಗಳು ಜೊತೆಗೆ ರೆಸಿಡೆಂಟ್ಸ್ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ಸಾಕಷ್ಟು ಬಾರಿ ಮನವಿಯನ್ನ ಮಾಡಲಾಗಿತ್ತು. ಆದ್ರೆ ಯಾವುದೇ ರೀತಿಯಾಗಿ ಅಧಿಕಾರಿಗಳು ತಲೆಗೆಡಿಸಿಕೊಂಡಂಗೆ ಕಾಣಿಸ್ತಾ ಇಲ್ಲ. ಸೊ ಅದರ ಎಫೆಕ್ಟ್ ಕೆಲವು ದಿನಗಳ ಹಿಂದೆ ಬಾಳಿ ಬದುಕಬೇಕಾದಂತಹ ಯುವಕ ರಾತ್ರಿ ಹೊತ್ತಲ್ಲಿ ಅವರು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಗಾಡಿಯಲ್ಲಿ ಬರುವಾಗ ಅವರು ಸ್ವಲ್ಪ ವೇಗವಾಗಿ ಇರ್ತಾರೆ. ಅದರ ಜೊತೆಗೆ ಗುಂಡಿಯನ್ನ ತಪ್ಪಿಸೋದಕ್ಕೆ ಹೋಗಿ ಆತ ಸ್ಕಿಡ್ ಆಗಿ ಬೀಳ್ತಾರೆ. ಅಂದ್ರೆ ಆತ ಬೈಕ್ ಓಡಿಸ್ತಾ ಇರೋದಿಲ್ಲ, ಮುಂದೆ ಇದ್ದಂತವನು ಬೈಕ್ ಓಡಿಸ್ತಾ ಇರ್ತಾನೆ, ಆತ ಸೇಫ್ ಆಗ್ತಾನೆ. ಆದ್ರೆ ಆತ ಸಾವನ್ನಪ್ಪಿರುವಂತಹ ಯುವಕ ಹಿಂದೆ ಕೂತಿರ್ತಾರೆ. ಅವರು ಆ ಡಿವೈಡರ್ಗೆ ಹೋಗಿ ಗುದ್ದಿ, ಡಿವೈಡರ್ಗೆ ಟಚ್ ಆಗಿ ಹಾರಿ ಹೋಗಿ ಗುದ್ದಿ ಆತ ಸ್ಥಳದಲ್ಲೇ ಸಾವನ್ನಪ್ತಾನೆ. ಆತನ ತಾಯಿಗೆ ಇವನೊಬ್ನೇ ಆಸರೆಯಾಗಿರ್ತಾನೆ. ಅಂದ್ರೆ ಕಳೆದ ವರ್ಷ ಅಷ್ಟೇ ಅವರ ತಂದೆ ಕೂಡ ತೀರಿ ಹೋಗಿರ್ತಾರೆ. ಅದಾದ ಬೆನ್ನಲ್ಲೇ ಈಗ ರಸ್ತೆ ಗುಂಡಿಯ ಕಾರಣದಿಂದ ಯುವಕ ಕೂಡ ಸಾವನ್ನಪ್ಪಿದ್ದಾನೆ. ಇದ್ರ ಬಗ್ಗೆ ಅಧಿಕಾರಿಗಳು ಹೇಳೋದೇನಪ್ಪಾ ಅಂತಂದ್ರೆ, ಆತ ರ್ಯಾಶ್ ಡ್ರೈವ್ ಇದ್ದ, ಸೊ ಈ ಕಾರಣದಿಂದ ಸ್ಕಿಡ್ ಆಗಿ ಸಾವನ್ನಪ್ಪಿದ್ದಾರೆ ಅಂತ. ರ್ಯಾಶ್ ಡ್ರೈವ್ ಇರ್ಲಿ ಮತ್ತೊಂದಿರ್ಲಿ, ಗುಂಡಿಯನ್ನ ತಪ್ಪಿಸೋದಕ್ಕೆ ಹೋಗಿನೇ ಸಾವನ್ನಪ್ಪಿರೋದು ಅಂತ ಇಲ್ಲಿ ಜನ ಹೇಳ್ತಾ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರ್ಕೊಂಡಿದ್ರು. ಅಧಿಕಾರಿಗಳಿಗೆ ಎಷ್ಟೇ ಮನವಿಯನ್ನ ಮಾಡಿದ್ರು ಕೂಡ ಇದುವರೆಗೂ ಕೂಡ ರಸ್ತೆ ಗುಂಡಿಯನ್ನ ಕ್ಲಿಯರ್ ಮಾಡಿಲ್ಲ. ಒಂದ್ ತೇಪೆ ಹಚ್ಚುವಂತಹ ಕೆಲಸ ಮಾಡಿದ್ದಾರೆ ಬಿಟ್ರೆ, ಆ ತೇಪೆ ಹಚ್ಚಿರುವಂತಹ ಕೆಲಸವನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಕಳೆದ ಸಾಕಷ್ಟು ವರ್ಷಗಳಿಂದ ಈ ರೀತಿಯಾದಂತಹ ಸಮಸ್ಯೆ ಇದೆ. ದುರಸ್ತಿ ಮಾಡ್ತಾರೆ, ಅದನ್ನ ನೆಟ್ಟಿಗಾದ್ರೂ ಮಾಡಿ, ಇಲ್ಲ ಅಂದ್ರೆ ಇದೇ ರೀತಿಯಾಗಿ ಸಿಲಿಕಾನ್ ಸಿಟಿಯಲ್ಲಿ ರಸ್ತೆ ಗುಂಡಿಗೆ ಬಲಿಯ ಸಂಖ್ಯೆ ಏರಿಕೆ ಆಗ್ತಾ ಹೋಗುತ್ತೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆಯ ಆಯುಕ್ತರು ನ್ಯೂಸ್ 18 ನ ಈ ವರದಿಯ ಬಗ್ಗೆ ಗಮನ ಕೊಡಲೇಬೇಕು ಅನ್ನೋದು ನಮ್ಮ ಆಗ್ರಹ. ವಿಡಿಯೋ ಜರ್ನಲಿಸ್ಟ್ ಕೊಂಡಯ್ಯ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. 29ನೇ ತಾರೀಕು ರಾತ್ರಿ 1:00ಗೆ ಅಂಕುಶ್ ಮಿತ್ರ ಅಂತ ಹುಡುಗ ಒಬ್ನು ರಾತ್ರಿ ಹೊರಟಿದ್ದ ಇಲ್ಲಿಂದ. ಅದು ಗುಂಡಿಗೆ ಸ್ಕಿಪ್ ಮಾಡೋದಕ್ಕೆ ಹೋಗಿ ಡಿವೈಡರ್ ಹತ್ಕೊಂಡು ಎಕ್ಸ್ಪೈರ್ ಆಗಿಬಿಟ್ಟಿದ್ದಾನೆ. ಅವನು ತುಂಬಾ ಟ್ಯಾಲೆಂಟೆಡ್ ಹುಡುಗ. ಅವನು IIM ಆಗಿದೆ, ಒಂದು IIT ಆಗಿದೆ. ಒಂದು ತುಂಬಾ ಒಳ್ಳೆ ಇದು ಇದ್ದ ಹುಡುಗ, ಅವನು ಟ್ಯಾಲೆಂಟೆಡ್ ಇದ್ದ. ರಸ್ತೆ ಅವಸ್ಥೆ ಡೈಲಿ ನೋಡ್ತಾ ಇದೀವಿ, ಯಾರಾದ್ರೂ ಬೀಳ್ತಾ ಇರ್ತಾರೆ. ಇವಾಗ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೂ ಅದು ಅದೇ ಪರಿಸ್ಥಿತಿ ಇದೆ. ನೀವು ನೋಡಬಹುದು ಇವಾಗ ಬೇಕಂದ್ರೆ ಜಲ್ಲಿಕಲ್ಲು ಹಾಕ್ಬಿಟ್ಟಿದ್ದಾರೆ, ಅದೇ ಮುಚ್ಚಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಅಷ್ಟೇ. ನನ್ನ ಹೆಸರು ನೀಲೇಶ್ ಅಂತ. ಅದು ಹಾಕಿದ್ರು ಮತ್ತೆ ಹೋಗ್ತಿದೆ. ಇದು ತುಂಬಾ ಬಿಸಿ ರೋಡು. ಹೋಫಾಮ್ ಸರ್ಕಿಲ್ ಅವಾಯ್ಡ್ ಮಾಡ್ಲಿಕ್ಕೆ ಚನ್ನಸಂದ್ರ ಇಂದ ಇಲ್ಲಿಂದೇ ಹೋಗ್ತಾರೆ. ಈ ಕಡೆ SS ಸಮೃದ್ಧಿ ಗೋಪಾಲನ್ ರೋಡ್ಗೆ ಹೋಗ್ಬೇಕಂದ್ರೆ ಇಲ್ಲಿಂದನೇ ಯೂಟರ್ನ್ ಮಾಡ್ಕೊಂಡು ವೈಟ್ಫೀಲ್ಡ್ ರೋಡ್ಗೆ ಹೋಗ್ಬೇಕು. ಸೊ ತುಂಬಾ ಡೈಲಿ ತುಂಬಾ ವೆಹಿಕಲ್ಸ್ ಟ್ರಾವೆಲಿಂಗ್ ಆಗತ್ತೆ. ಇದರಿಂದ ಅವ್ರು ಹಾಕಿದ್ದು ಚೆನ್ನಾಗಿರಲ್ಲ, ಮತ್ತೆ ಹೋಗತ್ತೆ. ಎಲ್ಲಾರು ಕೆಳಗೆ ಬೀಳೋದು, ಎಲ್ಲ ಏಟ ಮಾಡ್ಕೊಂಡೋದು, ಈ ತರ ಎಲ್ಲ ಆಗ್ತಿದೆ. ಅದನ್ನು ಹೋಗಿದೆ, 1 ವಾರ ಅಷ್ಟೇ ಇರೋದು. ಹಾಕಿರೋದು ಚೆನ್ನಾಗಿರ್ಬೇಕು, ಯಾಕಂದ್ರೆ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೋ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಹಾಕಿರೋ ರೋಡ್ ಚೆನ್ನಾಗಿದ್ರೆ ಇಲ್ಲಿ ತುಂಬಾ ಅಪಾರ್ಟ್ಮೆಂಟ್ಸ್ ಆಗಿದೆ, ಎಲ್ಲರಿಗೂ ಕನ್ವೀನಿಯನ್ಸ್ ಆಗತ್ತೆ ಅಂತ ಮನವಿ ಮಾಡ್ತಾರೆ. ಜ್ಯೋತಿ ಅಂತ. ಓಕೆ ಮೇಡಮ್. ಈಗ ರಸ್ತೆ ಗುಂಡಿಗೆ ಒಬ್ಬ ಯುವಕ ಸತ್ತೋಗಿದ್ದಾನೆ. ಫಸ್ಟ್ ಈ ತರ ಇತ್ತು ಮೇಡಮ್ ರೋಡ್. ಇಲ್ಲಿ ನಮ್ಕ ಬಸ್ ಸ್ಟಾಪ್ ಕೊಡಲ್ಲ, ಸಿಗ್ನಲ್ ಜಾಸ್ತಿ ಟ್ರಾಫಿಕ್ ಆಗುತ್ತೆ. ಬಸ್ ಅವ್ರು ಇಲ್ಲಿ ಸ್ಟಾಪ್ ಕೊಡಲ್ಲ. ನಮ್ಕ ಮಕ್ಕಳನ್ನ ಕರ್ಕೊಂಡು ಹೋಗಕ್ ಬರಕ್ ತುಂಬಾ ಕಷ್ಟ ಆಗುತ್ತೆ. ರೋಡಲ್ಲಿ ತುಂಬಾ ಟ್ರಾಫಿಕ್ ಇದೆ, ಹೋಗಕ್ ತುಂಬಾ ಕಷ್ಟ ಆಗುತ್ತೆ ನಮ್ಕ. ಅದಕ್ಕೆ ಇಲ್ಲಿ ಹೆಲ್ಪ್ ಮಾಡಿ ನಮ್ಕ ಅದೇ ಬೇಕಾಗಿರೋ ರೋಡ್ ಚೆನ್ನಾಗಿ ಹಾಕೊಡ್ಬೇಕು. ಲತಾ ಮೇಡಮ್. ಅಂದ್ರೆ ಒಬ್ಬ ಯುವಕ ಎಲ್ಲಿ ಸತ್ತೋಗಿದ್ದಾರೆ, ಸಿಕ್ಕಾಪಟ್ಟೆ ಜನ ಇಲ್ಲಿ ಓಡಾಟ ನಡೆಸ್ತಾ ಇರ್ತಾರೆ. ಏನ್ ಹೇಳ್ತೀರಾ? ಫುಲ್ ಟ್ರಾಫಿಕ್ ಇದೆ ಮೇಡಮ್, ಅಲ್ಲಿಂದ ಬರಕ್ಕಾಗಲ್ಲ ನಮ್ಗೆ. ಆ ಕಡೆ ಬಸ್ ಇಲ್ದ್ರೆ ಈ ಕಡೆ ರೋಡ್ ದಾಟಕ್ಕಾಗಲ್ಲ. ರೋಡ್ ದಾಟ್ಬೇಕಂದ್ರೆ ಒಂದು 10 ನಿಮಿಷ ಆಗ್ಬೇಕುತ್ತೆ.
ಅದು ಫುಲ್ಲು ಬಸ್ಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ. ನಾವು ಲೇಡೀಸು ಅಲ್ಲಿಂದ ದೂರದಿಂದ ಬರ್ತಿದ್ವಿ ಕೆಲಸಕ್ಕೆ. ಬಸ್ಗಳು ಒಂದೊಂದು ದಿವಸ ಸ್ಟಾಪ್ ಕೊಡಲ್ಲ, ಡ್ರೈವರ್ಗಳು ಗದ್ರು ಬಿಡ್ತಾರೆ ನಮಗೆ. ಅಲ್ಲಿ ಸ್ಟಾಪ್ ಕೊಡ್ತಾರೆ, ಇಲ್ಲೇನು ಸ್ಟಾಪ್ ಕೊಡೋದು ಅಂತ. ಟೈಮಿಂದ ಇದೇ ತರ ಇದೆ ರಸ್ತೆಯಲ್ಲಿ. ಇಲ್ಲಿ ಸುಮಾರು ದಿವಸದಿಂದ ಇದೆ ಮೇಡಮ್, ಹಂಗೆ ಆಗಿದೆ. ರೋಡ್ ದಾಟಕ್ಕೆ ಆಗಲ್ಲ ನಮ್ಗೆ, ಆ ಥರ ಆಗಿರುತ್ತೆ ಮೇಡಮ್. ಇಲ್ಲಿ ನಿಮ್ಮ ಹೆಸರು? ಜ್ಯೋತಿ ಅಂತ. ಇಲ್ಲಿ ತುಂಬಾ ಹಳ್ಳ ಬಿದ್ದಿದೆ ಮೇಡಮ್. ತುಂಬಾ ಹಳ್ಳ ಅಂದ್ರೆ ರೋಡ್ ದಾಟ್ಕೊಳಕ್ ಆಗಲ್ಲ. ಆ ಕಡೆಯಿಂದ ಈ ಕಡೆ ಬರಕ್ಕೆ ಸಿಗ್ನಲ್ ಟ್ರಾಫಿಕ್ ಇಲ್ಲಿ ತುಂಬಾ ಇರುತ್ತೆ. ಇವಾಗ ನೀವು ನೋಡಿ ಹೆಂಗ್ ರೋಡ್ ಕಂಡೀಷನ್ಸ್ ಇದೆ. 1 ಗಂಟೆ ರಾತ್ರಿನಲ್ಲಿ ಎಲ್ಲ ಬರ್ತಾರೆ, ಲೈಟ್ಸ್ನು ಕೆಲಸ ಆಗ್ತಾ ಇಲ್ಲ. ಲೈಟ್ಸ್ಗೇನು ತುಂಬಾ ಡಾರ್ಕ್ನೆಸ್ ಇರುತ್ತೆ. ಹೆಂಗ್ ನೋಡ್ಬಿಟ್ಟು ಹೋಗ್ಬೇಕಾ ನೀವೇ ಹೇಳಿ. ಸ್ಟ್ರೀಟ್ ಲೈಟ್ಸ್ನು ವರ್ಕ್ ಆಗ್ತಾ ಇಲ್ಲ. ನಾನು ಎಲ್ಲ ಫೈನ್ಸ್, ಟ್ಯಾಕ್ಸ್ ಎಲ್ಲ ಪೇ ಮಾಡ್ತಾ ಇದೀವಿ. ಇಷ್ಟು ತಿಂಗಳು 1-2 ತಿಂಗಳು ಹಿಂದೆ ಇಷ್ಟು ಫೈನ್ ಹಾಕಿದ್ದಾರೆ. ಓಕೆ, ನಾನು ಪೇ ಮಾಡ್ತಾ ಇದ್ದೀವಿ. ನಮ್ಮ ತಪ್ಪು. ಝೀಬ್ರಾ ಲೈನ್ನಲ್ಲಿ ನಿಂತ್ಕೊಂಡ್ರೆ ನನ್ನ ತಪ್ಪು. ಹೆಲ್ಮೆಟ್ ಹಾಕಿಲ್ಲ ಅಂದರೆ ನಮ್ಮ ತಪ್ಪು. ನಾನು ಕೊಡ್ತಾ ಇದ್ದೀವಿ. ಎಲ್ಲ ಇಲ್ಲಿ ಬಿಲ್ಡಿಂಗ್ಸ್ನಲ್ಲಿ IT ಕಂಪನೀಸ್ನಲ್ಲಿ ಕೆಲಸ ಮಾಡೋರು ಟ್ಯಾಕ್ಸ್ ಕೊಡ್ತಾರೆ ಯಾವಾಗನು. ನಮಗೆ ಸರ್ವಿಸ್ನೂ ಸರಿಯಾಗಿ ಬೇಕಾಗಿಲ್ಲ. ದಯವಿಟ್ಟು ನಾನು ನಿಮ್ಮ ನ್ಯೂಸ್ 18 ತುಂಬ ಜಾಸ್ತಿ ನೋಡ್ತೀವಿ. ನಾನು ಫ್ಯಾನ್ ಇದ್ದೀವಿ ನ್ಯೂಸ್ 18. ನಮ್ಮ ಮಾತು ಗವರ್ಮೆಂಟ್ಗೆ ಹೇಳ್ತಾರೆ ನ್ಯೂಸ್ 18. ನಾನು ದಯವಿಟ್ಟು ಗವರ್ಮೆಂಟ್ಗೆ ಕೈ ಮುಗಿಬಿಟ್ಟು ಹೇಳ್ತಾ ಇದ್ದೀವಿ, ಪ್ಲೀಸ್ ರೋಡ್ ಕಂಡೀಷನ್ಸ್ ಸರಿಯಾಗಿ ಮಾಡಿ. ಹಂಗೆ ನಾನು ಯೂತ್ ಹಂಗೆ ಹೋಗ್ಬೇಕಾ ನೀವೇ ಹೇಳಿ. ನಮಗೆ ಏನು ಇಷ್ಟ ಆಗುತ್ತೆ. ನಾನು ಕಾಲೇಜ್ ಹೋಗ್ತೀವಿ, ಬೈಕ್ಸ್ ತಗೊಂಡು ಹೋಗ್ತೀವಿ. ಅಪ್ಪ ಅಮ್ಮಗೆ ದಯವಿಟ್ಟು ಹೇಳ್ಬಿಟ್ಟು ಬೈಕ್ಸ್ ತಗೊತೀವಿ. ಹೋಗ್ಬೇಕಾ ಅಂದರೆ ಕಾಲೇಜು ಕೆಲಸಗೆ ಹೋಗ್ಬೇಕಾ, ಬಸ್ನಲ್ಲಿನೂ ರಶ್ ಇದೆ. ಏನು ಮಾಡಬೇಕಾ ಮತ್ತೆ ಈ ಥರ ಕಂಡೀಷನ್ ಇರುತ್ತೆ ಅಂದರೆ. IT ಸಿಟಿ, ಸಿಲಿಕಾನ್ ವ್ಯಾಲಿ ನಮ್ಮೂರು ಬೆಂಗಳೂರು. ಎಲ್ಲರಿಗೆ ಹೇಳ್ತೀವಿ ನಾನು IT ಸಿಟಿ ನಮ್ಮೂರು. ಮತ್ತೆ ಈ ಥರ ಕಂಡೀಷನ್ ಇರುತ್ತೆ ಅಂದರೆ ಹೆಂಗೆ ಮಾಡಬೇಕಾ ಅಣ್ಣ ನೀವೇ ಹೇಳಿ. ನಿಮ್ಮ ಹೆಸರು? ನಮ್ಮ ಹೆಸರು ಆಕಾಶ್. ದಯವಿಟ್ಟು ಗವರ್ಮೆಂಟ್ ಸ್ವಲ್ಪ ಏನು ನೋಡಿ ರೋಡ್ ಕಂಡೀಷನ್. ಥ್ಯಾಂಕ್ ಯು. ಪಾಸ್ ಆಗ್ತಿರ್ತೇನೆ, ಹೋಗ್ತಾ ಇರ್ತೇನೆ. ರಸ್ತೆ ಸರಿಯಾಗಿಲ್ಲ, ಅಲ್ಲಿನ ಲೈಟ್ ಅರೇಂಜ್ಮೆಂಟು ಇಲ್ಲ ಸರಿಯಾಗಿ. ಆಮೇಲೆ ಹುಡುಗ ಹೋದವ IIT ಆದ ಹುಡುಗ ಇಲ್ಲಿ ಎಲ್ಲೋ ಬೆಂಗಾಲಿನಿಂದ ಇಲ್ಲಿ ಬಂದು ಬೆಂಗಳೂರು ಬಂದು ಹೋದವ. ಈ ರಸ್ತೆ ಸರಿಯಾಗಿಲ್ಲ, ರಸ್ತೆಗೆ ಸರಿಯಾಗಿ ಕೆಲಸ ಮಾಡಿಲ್ಲ. ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತ. ಎಷ್ಟು ಟೈಮಿಂದ ಇದೇ ತರ ಇದೆ ನಿಮ್ಗೆ ಗೊತ್ತಿದಂಗೆ? ಎಷ್ಟು ಸಮಯದಿಂದ ಹಿಂಗೆ ಇದೆ? ಒಂದು 2 ತಿಂಗಳು ನೋಡೋಕೆ ಮಾಡಬೇಕು. ಓಕೆ. ಸರ್, ಇದು ರಸ್ತೆ ಗುಂಡಿಗಳು ಸ್ವಲ್ಪ ಸರಿ ಮಾಡಿದರೆ ಜನರಿಗೆ ಒಳ್ಳೆಯದಾಗುತ್ತೆ. ಎಷ್ಟೋ ಏಜ್ ಪರ್ಸನ್ ಓಡಾಡ್ತಿರ್ತಾರೆ. ಆಮೇಲೆ ಇದು ಡಿವೈಡರ್ ಇಲ್ಲ, ರಸ್ತೆ ಜನರು ಓಡಾಡೋಕ್ಕೆ ರಸ್ತೆ ಇದು ಮಾಡಿಲ್ಲ, ಸರಿ ಮಾಡಿಲ್ಲ. ಆಮೇಲೆ ರಸ್ತೆ ಗುಂಡಿಗಳು ಮಳೆ ಆದರೆ ಜನರು ಓಡಾಡೋಕ್ಕಾಗಲ್ಲ. ಸ್ವಲ್ಪ ರಸ್ತೆ ಚೆನ್ನಾಗಿ ಮಾಡಿದರೆ ಇನ್ನು ಅಭಿವೃದ್ಧಿ ಆಗುತ್ತೆ. ಸರ್ಕಾರ. ಮಹೇಶ್.